ಹಲೋ ಫ್ರೆಂಡ್ಸ್, ಇವತ್ತು ನಾವು ಮಾತೊಂದ ಹೇಳುವೆ ಸಿನಿಮಾದ ಬಗ್ಗೆ ಮಾತಾಡ್ತೀವಿ ಗುರು. ಈ ಸಿನಿಮಾ ಪ್ರೇಮ ಕಥೆ ಆಧಾರಿತ ಭಾವನೆಗಳ ಮೇಲೆ ಹೆಚ್ಚು ಒತ್ತು ಕೊಟ್ಟಿದೆ ಗುರು. ಹೀರೋ ಹೀರೋಯಿನ್ ಅವರ ಸ್ನೇಹ ಹೇಗೆ ಪ್ರೀತಿಗೆ ತಿರುಗುತ್ತೆ, ಅದರಲ್ಲೂ ಎದುರಾಗುವ ಸಮಸ್ಯೆಗಳು ಹೇಗಿರ್ತವೆ ಅನ್ನೋದು ಕಥೆಯ ಒನ್ಲೈನ್ ಸ್ಟೋರಿ. ಹೀರೋ ಮತ್ತು ಹೀರೋಯಿನ್ ಇಬ್ಬರು ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ನಟಿಸಿದ್ರೆ ಅಂತ ಹೇಳ್ಬೋದು. ಭಾವನೆಗಳನ್ನು ಚೆನ್ನಾಗಿ ತಲುಪಿಸಿದ್ರೆ ಹೀರೋ ಮತ್ತು ಹೀರೋಯಿನ್. ಇನ್ನು ಸಂಗೀತ ನೋಡೋದಾದ್ರೆ ಹಾಡುಗಳು ತುಂಬಾ ಮಧುರ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಪ್ರೀತಿಯ ಫೀಲ್ ಕೊಡುತ್ತೆ ಗುರು. ಕ್ಯಾಮ್ರಾ ವರ್ಕ್, ದೃಶ್ಯಗಳು ಸಖತ್ತಾಗಿ ಮೂಡಿ ಬಂದಿದೆ. ನಿರ್ದೇಶನ ಕೂಡ ತುಂಬಾನೇ ಚೆನ್ನಾಗಿದೆ. ಒಟ್ಟಾರೆ ಸಿನಿಮಾ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗ್ತಾ ಹೋದ್ರೂ ಭಾವನೆಗಳ ತೂಕ ಹಿಡಿದಿರ್ತಕ್ಕಂಥ ಸಿನಿಮಾ. ಪ್ರೇಮ ಕಥೆ ಇಷ್ಟಪಡುವವರಿಗೆ ಖಂಡಿತ ಒಂದು ಒಳ್ಳೆ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಸಿನಿಮಾ ನಾನು ನೋಡಿದೆ, ನಿಜಕ್ಕೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಎಷ್ಟೋ ವರ್ಷಗಳ ನಂತರ ಒಂದು ಪ್ರೇಮ ಕಥೆಯ ಸಿನಿಮಾನ ನಾನು ನೋಡಿದೆ ಅಂತ ಹೇಳ್ಬೋದು. ಆ ಥರ ಒಂದು ಪ್ರೇಮ ಕಥೆನ ಸಿನಿಮಾದಲ್ಲಿ ತೋರಿಸಿದ್ರೆ, ಸ್ಟಾರ್ಟಿಂಗಲ್ಲಿ ತುಂಬಾ ಚೆನ್ನಾಗಿ ಸಾಗ್ತಕ್ಕಂಥ ಪ್ರೇಮ ಕಥೆ ಇದ್ದಕ್ಕಿದ್ದಂಗೆ ಹೀರೋಯಿನ್ ನಾಪತ್ತೆ ಆಗ್ತಾಳೆ. ಅಲ್ಲಿಂದ ಸಸ್ಪೆನ್ಸು, ಯಾಕೆ ನಾಪತ್ತೆ ಆದ್ಲು, ಏನು ಎತ್ತ ಅಂತ. ಅಲ್ಲಿ ಒಂದು ಟ್ವಿಸ್ಟ್ ಸಿಗುತ್ತೆ. ಅವನು ಹುಡುಕಿ ಹುಡುಕಿ ಮೈಸೂರಿಗೆ ಬಂದಮೇಲೆ ಆ ಟ್ವಿಸ್ಟ್ ಏನು ಅಂದರೆ, ಅವಳಿಗೆ ಕಾಯಿಲೆ ಇದೆ ಅನ್ನೋದು. ಏನು ಕಾಯಿಲೆ? ಕೊರೋನಾ ಟೈಮಲ್ಲಿ ಅವಳಿಗೆ ಜಾಸ್ತಿ ಮೆಡಿಸನ್ ತಗೊಂಡು ಏನೋ ಪ್ರಾಬ್ಲಮ್ ಆಗಿರುತ್ತೆ ಅನ್ನೋದು ಡಾಕ್ಟರ್ ತಿಳಿಸ್ತಾರೆ. ಹಾಗಾಗಿ ಅವನಿಂದ ದೂರ ಆಗೋದಕ್ಕೆ ಪ್ರಯತ್ನ ಪಡ್ತಾಳೆ. ನೆಕ್ಸ್ಟು ಆ ದೂರ ಆಗೋಕ್ಕೆ ಪ್ರಯತ್ನ ಪಟ್ಟಾಗ ಅವನು ಹುಡುಕ್ತಾನೆ. ಹುಡುಕಾದ್ಮೇಲೆ ಅವಳು ದೂರ ಆಗ್ತಾಳ ಇಲ್ವಾ ಅನ್ನೋದನ್ನ ನೀವು ಚಿತ್ರದಲ್ಲೇ ನೋಡಬೇಕು ಗುರು. ಯಾಕಂದರೆ ಸಿನಿಮಾ ಅಷ್ಟು ಅದ್ಭುತವಾಗಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಷ್ಟೇ ಫ್ರೆಂಡ್ಸ್, ಸಿನಿಮಾ ನೋಡಿದರೆ ನಿಮ್ಮ ಅಭಿಪ್ರಾಯ ಕಮೆಂಟ್ಸ್ನಲ್ಲಿ ಹೇಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.